ಹೌದಾ? ಯಾವ್ದು ಯಾಕೆ ನಿಜ ಹೋಗೈತೆ 2 ಸಬ್ಜೆಕ್ಟು. ನೀನು ಇದೆಲ್ಲ ಬಿಟ್ಟು ಮುಚ್ಕೊಂಡು ಬಟ್ಟೆ ಉಜ್ಜದ್ದಿರ್ಲಿ 2 ಸಬ್ಜೆಕ್ಟ್ ಹೋಗಿದೆಯಂತೆ. ಹೌದು. ಸೊ ಗೈಸ್, ಏನು ಗೊತ್ತಾ, ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತು ನಮ್ಮ ಸೀನಿಯರ್ಸ್ಗೆ ರಿಸಲ್ಟ್ ಬಂದಿದೆ, ನಮಗೂ ಅಂತ ಹೇಳಿದ್ದಾರೆ. ನಾನು ಮನೆಯವ್ರ ಹತ್ರ ಎಲ್ಲ ಹಂಗೆ ಹೇಳಿದ್ದೀನಿ, ಫೇಲ್ ಆಗಿದ್ದೀನಿ ಅಂತ ಹೇಳ್ತೀನಿ. ನೋಡೋಣ ಯಾವ ಥರ. ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ಅವ್ರು ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒದೆ ಬಿದ್ದರೂ ಬಿಡ್ಬೋದು, ಹೇಳೋಕ್ಕಾಗಲ್ಲ. ಎಕ್ಸಾಮ್ ಟೈಮಲ್ಲೂ ಬ್ಲಾಗ್ಸ್ ಮಾಡಿದ್ದೀನಿ ಅಂತ ಗೊತ್ತು ಅವ್ರಿಗೆ, ಮಕ್ಕುಗಿತಾರೆ. ಜನ್ಮಕ್ಕೆ ಹೋಗೋ. ನೋಡೋಣ. ಇವಾಗ ಚಪಾತಿ ಮಾಡಬೇಕು. ಚಪಾತಿ ಮಾಡಬೇಕಾದ್ರೆ ನಮ್ಮಮ್ಮ ಬರ್ತಾರೆ, ಹೇಳೋಣ ಅವ್ರಿಗೆ. ಬನ್ನಿ ಗೈಸ್, ಅವ್ರು ಇನ್ನೂ ಕೆಳಗಿದ್ದಾರೆ, ಬರೋದು ಲೇಟು. ಫೇಲ್ ಆಗಿದ್ದೀನಿ ನಿಜ. ನಿನ್ನಾಣೆಗೂ 2 ಸಬ್ಜೆಕ್ಟ್ ಫೇಲ್ ಆಗೈತೆ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ. ನೋಡಿ ಗೈಸ್, ಇಂಥ ಅಮ್ಮಂದಿರಿರಬೇಕು. ಫೇಲ್ ಆಗಿದ್ದೀನಿ ಅಂದ್ರೂ ಹೋಗ್ಲಿ ಬಿಡು ಅಂತವ್ರೆ. ಅವ್ರಿಗೆ ಸ್ವಲ್ಪ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡೋಣ. ಅಳ್ತಿದ್ಯಾ? ಯಾಕೆ? ನಿಜ ಹೋಗೈತೆ 2 ಸಬ್ಜೆಕ್ಟು. ನೀನು ಇದೆಲ್ಲ ಬಿಟ್ಟು ಮುಚ್ಕೊಂಡು ಓದೋದ್ರ ಬಗ್ಗೆ ಜ್ಞಾನ ಕೊಡು. ನೀನೇನು ಬುದ್ಧಿ ಕಲ್ತಿದೀಯಾ? ಹಾಂ, ಒಳ್ಳೇದು ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಂತೀಯ, ಅದು ಇದು ಮಾಡ್ತೀನಿ ಅಂತೀಯ. ಈಗ ನೋಡು, 2 ಬಿಡೋರು ಯಾರೂ ಇಲ್ಲ ನಿನಗೆ, ಅದಕ್ಕೆ ಹಿಂಗೆ ಆಡ್ತಾ ಇದೆಯಾ. ಹತ್ರ ಸರಿಯಾಗಿ ಬಿಡುತ್ತಾ? ಹಾಂ, 2 ಸಬ್ಜೆಕ್ಟ್ ಹೋಗಿದೆಯಂತೆ. ಬಟ್ಟೆ ಉಜ್ಜದ್ದಿರ್ಲಿ 2 ಸಬ್ಜೆಕ್ಟ್ ಹೋಗಿದೆಯಂತೆ. ಹೌದು. ಯಾಕಂದ್ರೆ ಅದಕ್ಕೆ ಅಳ್ತಾ. ಏನು ಮಾಡೋಕ್ಕಾಗುತ್ತೆ, ಅಷ್ಟೇ ಕಟ್ಬಿಟ್ಟು ಪಾಸ್ ಮಾಡ್ತೀವಿ ಅಷ್ಟೇ. ಇನ್ನೊಂದು ನೆಕ್ಸ್ಟ್ ಮಂತ್ ಅಂತ ರಿಸಲ್ಟು. ಪ್ರಾಂಕ್ ಕಣಪ್ಪ, ನಿಜ ಅನ್ಕೊಂಬಿಟ್ಟು ಆಮೇಲೆ ಸುಮ್ಮನೆ ಹೇಳಿದ್ದು. ರಾತ್ರಿ ಎಲ್ಲ ನಿದ್ದೆ ಮಾಡ್ದಂಗೆ ಇರಬೇಡ, ತಮಾಷೆಗೆ ಹೇಳಿದ್ದು ಆಯ್ತಾ. ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಇದನ್ನ ಈಗ ನಮ್ಮ ಚಿಕ್ಕಮ್ಮನ ಮೇಲೆ ಟ್ರೈ ಮಾಡೋಣ ಗೈಸ್. ಇದೇ ಪ್ರಾಂಕ್ನ ನಾನು ಹಿಂಗೆ ಹೋಗುತ್ತೆ ಅಂದ್ಕೊಂಡಿದ್ದೆ, ಹೋಯ್ತಾ ಇಲ್ಲ. ನೋಡೋಣ ಬನ್ನಿ. ಸಬ್ಜೆಕ್ಟ್ ಫೇಲ್ ಆಗೈತೆ. ಹೌದಾ? ಯಾವ್ದು? ಬಯಾಲಜಿದೆ ಅಲ್ವೇನೋ? ಎದ್ದು ಬಿದ್ದು ಓದ್ತಿದ್ದಲ್ಲ, ಏನಂತು ನಿಮ್ಮಮ್ಮ? ಹೇಳಿಲ್ಲ ಇನ್ನು. ತೋರಿಸು. ಅಲ್ಲಿ ಇದು ತೋರಿಸ್ತಾ ಇಲ್ಲ, ಇನ್ನೂ 2 ಮಾತ್ರ ತೋರಿಸೈತೆ. ಸರ್ ಫೋನ್ ಮಾಡಿ ಹೇಳಿದ್ರು, ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ, ನೀನು 2 ಹೋಗೈತೆ ಕಣ, 2 ತೋರಿಸ್ತಾ ಇಲ್ಲ, ನಾಳೆ ನೋಡೋಣ ಇರು ಅಂತ. 2 ಮಾತ್ರ ಪಾಸಾ? ಗೊತ್ತಿಲ್ಲ ಅದನ್ನು. ಎರಡು ತೋರಿಸ್ತಾ ಇದೆ, ಅದು ಫೇಲ್ ಆಗಿರೋದು. ಪಾಸಾಗಿ ಇನ್ನೂ 2 ತೋರಿಸ್ತಿಲ್ಲ.
ನಿಮಗೆ ತೋರಿಸಲ್ವಾ ಅದು? ಅದೇನೋ ಬರ್ತಾ ಇಲ್ಲ, ಕಾಲೇಜಿಗೆ ಮಾತ್ರ ಹೋಗೈತಂತೆ, ಹಾಂ. ಅದಕ್ಕೆ. ಬೇರೆಯವ್ರದ್ದೆಲ್ಲ ಹುಡುಗರ್ದು? ಅವ್ರದ್ದು ಯಾರ್ದು ಬಂದಿಲ್ಲ, ನಿಂದು ಮಾತ್ರ ಬಂದಿದ್ಯಾ? ನಂದು ಇನ್ನೊಂದು 3 ಜನದ ಬಂದೈತಂತೆ. ಹಾಂ ರಿವಲ್ಯೂಷನ್ಗೆ ಹಾಕ್ಬೇಕಂತೆ ಬಿಡು ಅಂತವ್ರೆ. ಹಾಂ. ಅವ್ರದ್ದು ಇನ್ನೂ 3 ಜನದ್ದು? ಅವ್ರದ್ದು ಅಷ್ಟೇ ಸೇಮ್. ಹೌದಾ? ಅವರಿಗೆ ಗೊತ್ತಿಲ್ಲ. ಯಾವಾಗ ಹೇಳಿದ್ರು? ಇವಾಗ ಹೇಳಿದ್ರ? ಚಪಾತಿ ಹಿಟ್ಟು ಕಳಿಸ್ತಾ ಇದ್ದೆ, ಫೋನ್ ಹಾಕಿದ್ರು. ಹಾಂ. ಅಳ್ಬೇಡ ಬಿಡು, ಅಳ್ತಿದೀಯೇನು ನೀನು? ಅಳ್ಬೇಡ ಬಿಡು, ಆಗ್ಲಿ. ನಾನು ಆಡ್ತಾನೆ, ಸುಳ್ಳೆ ಆಡ್ತಾನೆ. ಪಾಸ್ ಆಗಿರೋ ತೋರ್ಸ. ಏಯ್ ಫ್ರಾಂಕ್ ಮನಸ್ನೆನ್ಲ ನೀನು? ನಾನು ಹೆತ್ತ ಮಗನೆನ್ಲ? ನಾನು ಹೆತ್ತ ಮಗನ? ಇನ್ನೂ ರಿಸಲ್ಟ್ ಬಂದಿಲ್ಲ ಮಮ್ಮಿ. ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಹೇಳ್ಬಿಟ್ಟು ಮಾಡಿದ್ರೆ ಏನೋ ಒಂದು ಮಾತಾಡ್ತಿದ್ವು. ಫ್ರಾಂಕ್ನ ಹೇಳ್ಬಿಟ್ಟು ಯಾರು ಮಾಡ್ತಾರಾ? ನಾವು ಕೊಟ್ಟಿರೋ ದೇಶ ಇದು. ಲಿಕ್ಕಿರೋಡ ಫ್ರಾಂಕ್ನ ಹೇಳ್ಬಿಟ್ಟು ಮಾಡ್ಬೇಕಿತ್ತಂತೆ ಮೇಡಮ್ ಅವ್ರಿಗೆ. ಅಯ್ಯ, ಏನು ಅಷ್ಟು ನಂಬಿಕೆ ಇಲ್ವಾ ನನ್ನ ಮೇಲೆ ನಿನಗೆ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಬೇಗ ಸುಳಿಯೋ, ಫೋನ್ ನೋಡ್ಕೊಂಬೋದು ಪಾಸ್ ಆಗಿರ್ತೀನಿ ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ ಮೀಟ್ ಆನ್ ನೆಕ್ಸ್ಟ್ ವ್ಲಾಗ್. ಅಂದರೆ ನಾಳೆ ವ್ಲಾಗಲ್ಲಿ ಮೀಟ್ ಆಗೋಣ. ಅಂದರೆ ಕ್ಲೀನ್ಲಿ ಪ್ಲ್ಯಾನ್ ಮಾಡಿಲ್ಲ ಇದನ್ನು, ಜಸ್ಟ್ ಹಂಗೇ ಟ್ರೈ ಮಾಡಿದೆ. ಇವತ್ತು ರಿಸಲ್ಟ್ ಅಂತ ಗೊತ್ತಾಯಿತು, ಅದಕ್ಕೇ ಬನ್ನಿ ಹೋಗೋಣ ಮನೆಗೆ. ಇವಾಗ ನಮ್ಮ ಅಮ್ಮ ಬೈ ಹೇಳಿ ಶರಣ ನನಗೆ ಸ್ವಲ್ಪ ಬೇಜಾರಾಯಿತು, ಅದಕ್ಕೇ ನಾನೇ ಹೇಳ್ಬಿಟ್ಟು ಅಂತ.